ಮಕ್ಕಳಿಗೆಲ್ಲ ಟೇಬಲ್ಸ್ ಕೊಡ್ತಾ ಚೇರ್ಸ್ ಎಲ್ಲ, ಆಮೇಲೆ ಬಡವ್ರಿಗೆ ಕಂಬಳಿ, ಇವಾಗ ಚಳಿಗಾಲ ಅಲ್ಲ ಕಂಬಳಿ ತರಿಸಿದ್ದೀನಿ. ಆಮೇಲೆ ಮಕ್ಳಿಗೆ ಜಾಮಿಟ್ರಿ ಬಾಕ್ಸ್ ಎಲ್ಲ ವಿತರಣೆ ಮಾಡ್ತಾಯಿದ್ದೀನಿ. ನಮ್ಮ ಸ್ನೇಹಿತರು, ನನ್ನ ಕುಟುಂಬದವರು, ಆಮೇಲೆ ನನ್ನ ಊರಿನ ಜನರು ನನಗೆ ತುಂಬ ಬೆಂಬಲವಾಗಿದ್ದಾರೆ. ನಾನು ಹೇಳ್ಬೇಕಂದ್ರೆ ನಾನು ಫಸ್ಟ್ ನನ್ನ ಸ್ನೇಹಿತರನ್ನ ಮರೆಯೋಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಿಂದ ನನಗೆ ತುಂಬ ಸ್ನೇಹಿತರು ಸಖತ್ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಫಸ್ಟ್ ಹೇಳಬೇಕಂದ್ರೆ ನನ್ನ ಬಾಂಬೆದ ಗಣಿ ಅಂದ್ಬಿಟ್ಟು, ಡ್ಯಾನಿ, ರವಿ, ಶಿವು, ಸುಮಾರು ಜನ ಇದ್ದಾರೆ ನನ್ನ ಹಿಂದೆ. ಅವ್ರನ್ನ ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಷ್ಟೇ. ತುಂಬ ಧನ್ಯವಾದ ಎಲ್ಲರಿಗೂ. ನಮ್ಮ ಸೋಷಿಯಲ್ ಮೀಡಿಯಾಸ್ ನನ್ನ ಸ್ನೇಹಿತರು ಎಲ್ಲರೂ ಬಂದಿದ್ದೀರಾ. ಈ ಸಂಬಂಧದಲ್ಲಿ ನನಗೆ ತುಂಬ ಖುಷಿ ಆಗ್ತೈತೆ. ತುಂಬ ಧನ್ಯವಾದಗಳು. ಹೌದು ಹೌದು, ನಮ್ಮ ವಿಜಯ್ ಪ್ರಿಯವರು ಕಾದಲನ ಲವ್ ಸ್ಟೋರಿ ಫುಲ್ಲು ಒಂದು 3 ವರ್ಷದಿಂದ ಇರಬೇಕು ಅನ್ಸುತ್ತಲ್ಲ. 3 ವರ್ಷದಿಂದ ಫುಲ್ ಪ್ರಾಕ್ಟೀಸ್ ಮಾಡಿ ಎಲ್ಲ ಬರೆದು ಕತೆಗಳ ಹಾಡುಗಳಂತೂ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿಯಾಗಿದೆ. ಇನ್ನೊಂದು 6 ಮಂತ್ಸ್ 7 ಮಂತ್ಸ್ ಒಳಗಡೆ ರಿಲೀಸ್ ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಹೌದು, ಅದೆಲ್ಲ ನಮ್ಮ ವಿಜಯ ಪ್ರಿಯವ್ರಿಗೆ ಸೇರಬೇಕು. ನನಗೇನೂ ಗೊತ್ತಿರಲಿಲ್ಲ, ಎಲ್ಲ ಅವರೇ ಪ್ಲ್ಯಾನ್ ಮಾಡಿ ಎಲ್ಲ ಅವರೇ ಮಾಡಿದ್ದು. ನಾವು ಇನ್ನೂ ಶೂಟ್ ಆದಮೇಲೆ ಬಿಡೋಣ ಅಂದ್ಕೊಂಡು, ಇಲ್ಲ ಸರ್ ಇವಾಗಿಂದ ನಮ್ಮದು ಶೂಟ್ ಆಗಿದೆ, ಇವಾಗಿಂದ ಸ್ಟಾರ್ಟ್ ಮಾಡುವಾಗ ನಾನು ಬೆಳಗ್ಗೆ ಬಂದು ಎದ್ದು ನೋಡುವಾಗ ಇಷ್ಟೆಲ್ಲ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ ನಮ್ಮ ಡೈರೆಕ್ಟ್ರಿಗೆ. ಆರ್ಟಿಸ್ಟು ಡೈರೆಕ್ಟ್ರ್ ಇನ್ನೂ ಫೈನಲ್ ಮಾಡ್ತಾಯಿದ್ದೀರಿ. ಇನ್ನೊಂದು ನೆಕ್ಸ್ಟ್ ಫಸ್ಟ್ ವೀಕಲ್ಲೆಲ್ಲ ಫೈನಲ್ ಮಾಡಿ ಕ್ಲಿಯರ್ ಮಾಡ್ತೀರಿ. ನಾವು ಆರ್ಟಿಸ್ಟು ಹೀರೋದೆಲ್ಲ ನೆಕ್ಸ್ಟ್ ಫ್ರೆಶ್ ಮೀಟ್ ಮಾಡಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಸಾಂಗ್ಸ್ ಎಲ್ಲ ಆಗೋಗಿದೆ. ಟೋಟಲ್ ಸಾಂಗ್ ಬರುತ್ತೆ, 7 ಸಾಂಗ್ಸ್ ಇದೆ ಇದರಲ್ಲಿ. ಈಗ ಎಷ್ಟು ಪರ್ಸೆಂಟ್ ಇದು ಶೂಟ್ ಆಗಿದೆ? ಪ್ರೀ ಪ್ರೊಡಕ್ಷನ್ಸ್ ಎಲ್ಲ ಆಗಿದೆ. ಶೂಟಿಂಗು ನೆಕ್ಸ್ಟ್ ಮುಂದೆ ಹೋಗ್ತಾ ಇದೆ ಪ್ಲಾನಿಂಗ್. ಸರ್, ಇದು ಕಾದಲ್ ಅಂತ ಅಂದಿದ ತಕ್ಷಣ ಎಲ್ಲರಿಗೂ ಬರೋದು ಪ್ರೀತಿ ಒಂದು ಸಂಕೇತ ಥರ. ಹೌದು, ಇದು ಯಾವ ಥರ ನೀವು ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವರು ಅಂದ್ಕೋತಾರೆ ಕಾದಲ್ ಅಂದರೆ ಇದು ತಮಿಳು ವರ್ಡ್ ಹಾಕಿಟ್ಟಿದ್ದೀರಾ ಅಂತ ಎಲ್ಲ ಕೆಲವರು ಅದನ್ನು ಕೇಳ್ತಾ ಇರ್ತಾರೆ, ತುಂಬ ಜನ ಕೇಳ್ತಾರೆ. ಬಟ್ ಅಪ್ಪಟ ಕನ್ನಡ ವರ್ಡು ಕಾದಲ್ ಅನ್ನೋದು. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಒಂದು ಸಂವಾದದಲ್ಲೂ ಕೂಡ ಅದನ್ನು ಹೇಳಿರ್ತಾರೆ, ಕಾದಲ್ ಅನ್ನೋದು ಅಪ್ಪಟ ಕನ್ನಡ ವರ್ಡು ಅಂತ. ಕಾದಲ್ ಅನ್ನೋದ್ರೆ ಪ್ರೀತಿ, ಆ ಪ್ರೀತಿನೇ ನಾವು ಅದು ತೆಗಿತಾ ಇದ್ದೀವಿ. ಬಟ್ ಸಿನಿಮಾ ನೋಡಿದಾಗ ಕಾದಲ್ ಯಾಕೆ ಟೈಟ್ಲ್ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು ಭಾವನೆಗಳ ಭಾಷೆಗೆ ಮೌನ ಎಂಬ ಲಿಪಿಯ ಪ್ರೇಮಿ, ಇದರಲ್ಲೇ ಇದೆ ಆ ಕತೆ ಎಲ್ಲ, ತಿರುಳೆಲ್ಲ ಅದರಲ್ಲೇ ಇದೆ. ಹಿರಿಯ ನಟರು ಯಾರಿದ್ದಾರೆ ಸರ್? ಪೋಷಕ ನಟರು ಆಲ್ಮೋಸ್ಟ್ ಎಲ್ಲ ಇದೆ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅದನ್ನು ಅನೌನ್ಸ್ ಮಾಡ್ತೀನಿ. ಈಗ ಆಲ್ರೆಡಿ ಅಭಿಜಿತ್ ಸರ್ ಎಲ್ಲ ನಿಮ್ಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಎಲ್ಲ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ. ಮುಂದೆ ಶ್ರೀ ಮಂಜುಳಮ್ಮ ಅವ್ರು ಬರಬೇಕು, ದಯವಿಟ್ಟು. ಮಂಜುಳಮ್ಮ ನಿಧಾನ ಕರ್ಕೊಂಡೋಗಿ ಅವ್ರನ್ನ ಹುಷಾರು. ಅವರಿಗೆ ಸುರೇಶ್ ಅವರಿಂದ ಒಂದು ಸಹಾಯಾರ್ಥ. ಕಲ್ಯಾಣ್ ಮುಂದೆ ತದನಂತರ ಶ್ರೀಮತಿ ಕಲ್ಯಾಣ್ ಪ್ರದೀಪ್, ಇವರು ಗಂಡ ಹೆಂಡತಿ ಇಬ್ರು ಕಲಾವಿದರು, ಕಿರುತೆರೆ ಚಲನಚಿತ್ರ ಕಲಾವಿದರು. ಕಲ್ಯಾಣಿ ಅವರಿಗೆ ಸುರೇಶ್ ಅವರಿಂದ ಒಂದು ಆ ಕಡೆ ನೋಡಿಮ್ಮ. ಕಲ್ಯಾಣ್ ಪ್ರದೀಪ್, ರಾಧಿಕಾ ಅವರಿಗೆ ಈಗ ಬಹಳ ಸಂತೋಷದ ವಿಷಯ ಇದು. ಅವರ ಆಶೀರ್ವಾದ ತಗೊಳಪ್ಪ. ಎಲ್ಲ ಇದೇ ತರ ಇನ್ನು 100 ಜನ ಕಲಾವಿದರಿಗೆ ಸೇವೆ ಮಾಡೋ ಶಕ್ತಿ ಭಗವಂತ ನಿಮಗೆ ಕೊಡ್ಲಿ. ಭಾಗಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ನಮ್ಮ ಸುರೇಶ್ ಗೌಡರ ಎಲ್ಲ ಅಭಿಮಾನಿ ಬಳಗವೇ, ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಾಗ ನಾನು ಯಾವ ರೀತಿ ಅಂತ ಕೇಳಿದ್ರೆ, ಸರ್ ಬಂದು ನೋಡಿ ಗೊತ್ತಾಗ್ತದೆ, ಸ್ವಲ್ಪ ಡಿಫರೆಂಟ್ ಆಗಿದೆ. ಸಾಮಾನ್ಯವಾಗಿ ಈ ಲೀಡರ್ಗಳವರ ಬರ್ತಾರೆ, ಅದರ ಒಂದು ಧೂಮ್ಧಾಮ್ ರೀತಿ ಬೇರೆ ಬೇರೆ ಆಗಿರುತ್ತದೆ. ಆದರೆ ಇಲ್ಲಿ ಬಹಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡು ಬಂದಿದ್ರೆ ಅವರ ಒಂದು ದೈವಾಭಿಮಾನ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಒಂದು ಜನ್ಮದಿನ ಆಚರಣೆ ಮಾಡ್ತಾ ಇರೋದು. ಯಾಕೆಂದ್ರೆ ನಾವು ವೈಯಕ್ತಿಕವಾಗಿ ನಾವೇನು ಸಾಧಿಸ್ತೇವೆ, ಏನು ಗಳಿಸ್ತೇವೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನನ್ನ ಕೊಡ್ತೇವೆ
ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಎಲ್ರಿಗೂ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅಧಿಕಾರ ದೃಷ್ಟಿಯಿಂದ ಆಗ್ಬೋದು, ಹಣಕಾಸಿನ ದೃಷ್ಟಿಯಿಂದ ಆಗ್ಬೋದು, ಅಥವಾ ಸವಲತ್ತಿನ ದೃಷ್ಟಿಯಿಂದ ಆಗ್ಬೋದು. ಈ ಮನುಷ್ಯರಿಗೆ ಅಂಥವು ಬಂದಾಗ ನನ್ನ ಜೊತೆಗೆ ಇರುವಂಥವರು ಕೂಡ ಅದೇ ರೀತಿಯ ಸುಧಾರಿತವಾದ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಬೇಕು ಅನ್ನುವಂಥ ಅಪೇಕ್ಷೆ ನಾನು ನೋಡಿದಾಗೆ ಬಹಳ ಬಹಳ ವಿರಳವಾಗಿ ಕಂಡು ಬರ್ತದೆ. ಅಂತ ವಿರಳ ವ್ಯಕ್ತಿಯಲ್ಲಿ ಈ ಗೌಡ್ರು ಒಬ್ರು. ಸೊ ಈ ಸಂದರ್ಭದಲ್ಲಿ ಗೌಡ್ರಿಗೆ ನಾನು ನನ್ನ ವತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ನಂದು ಸುರೇಶ್ ಗೌಡ್ರು ಅವ್ರದ್ದು ಸುಮಾರು 2-3 ವರ್ಷದ ಸ್ನೇಹ. ಇವಾಗ ನೆನ್ನೆ ಒಂದು 3-4 ದಿನದಿಂದ ಫೋನ್ ಮಾಡಿ, ಅಣ್ಣ ನಂದು ಜನವರಿ 22ಕ್ಕೆ ನನ್ನ ಹುಡ್ದಪ್ಪ, ನಾನು ತಮ್ಮನ್ನ ಆಶಿಸ್ತಾ ಇದ್ದೀನಿ ಬರ್ಲಿಕ್ಕೆ ಅಂದರು. ಸೊ ಅವರು ರಾಜಕೀಯದ ಒಂದು ದಾರಿ ಹಿಡಿದಿದ್ದಾರೆ. ಸೊ ನಾನು ಹೇಳಿದೆ, ಖಂಡಿತವಾಗ್ಲೂ ನಿನಗೆ ಇದರಿಂದ ಈ ಜನ್ಮದಿನದ ಒಂದು ದಿನದಿಂದನೇ ಶುರು ಆಗ್ಲಪ್ಪ, ಒಳ್ಳೆ ದಿನ, ಡೆಫಿನೆಟ್ ಆಗಿ ನಾನು ಬರ್ತೀನಿ ಅಂತ ಹೇಳಿದೆ. ಅವಾಗ ನಮ್ಮ ಸಾಹೇಬ್ರ ಹತ್ರ ನಾನು ಮಾತಾಡ್ತಿದ್ದೆ, ಜಿನೇಂದ್ರ ಕಣಗವಿ ಸಾಹೇಬ್ರು. ನಾನು ಅವರು ಒಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ವಿ. ನಾನು ಕೇಂದ್ರೀಯ ಗುಪ್ತ ದಳದಲ್ಲಿದ್ದೆ, ಅವರು ಅವಾಗ ಸ್ಟೇಟ್ CID ಇದ್ರು. ಅಲ್ಲಿಂದ ನಮ್ಮ ಒಂದು ಸ್ನೇಹ ಇತ್ತು. ನಾನು ಸಾಹೇಬ್ರಿಗೆ ಹೇಳಿದೆ, ಸರ್ ಈ ಥರ ಸಹೋದರ ಕರೀತಾ ಇದ್ದಾರೆ, ಬರಬೇಕಾಗಿತ್ತು. ಇಲ್ಲಪ್ಪ, ನಾಳೆ ನನಗೆ ಮೀಟಿಂಗ್, ಒಂದು ದಿವಸ ಮೀಟಿಂಗ್ ಫಿಕ್ಸ್ ಆಗಿದೆ ಅಂದ್ರೆ, ಇಲ್ಲ ನೀವು ಬರಲೇಬೇಕು, ಅವ್ರು ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ತುಂಬ. ಸೊ ಹಾಗಾಗಿ ಒಪ್ಕೊಂಡ್ರು. ಇವತ್ತು ಸರ್ ನಾನು ತುಂಬ ಧನ್ಯವಾದಗಳು ತಾವು ಬಂದಿರೋದಕ್ಕೆ. ನನ್ನ ಸಹೋದರನ ಮುಖದಲ್ಲಿ ತುಂಬ ಖುಷಿ ಆಯಿತು ಸಾಹೇಬ್ರು ನೋಡಿ ಬಂದಿದ್ದಾರೆ ಅಂತ. ಆಮೇಲೆ ಇವತ್ತು ಒಂದು ದಿನದಲ್ಲಿ ಇನ್ನೊಂದು ಹೇಳಬೇಕು ಅಂದರೆ, ನಾಳೆ 24ನೇ ತಾರೀಕು ವಿಜಯವಾಡಲ್ಲಿ ನಮ್ಮ ಸುರೇಶ್ ಬ್ರದರ್ ಇನ್ನೂ ಒಂದು ಒಳ್ಳೆ ಪದವಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಇಲ್ಲೇ ಅನೌನ್ಸ್ ಮಾಡ್ಬಿಡ್ತೀನಿ, ಇಂಡಿಯಾ ಸದರ್ನ್ ಆಫ್ರಿಕಾ ಡೆವಲಪ್ಮೆಂಟ್ ಕೌನ್ಸಿಲ್ ಸೌತ್ ಝೋನ್ ಚೇರ್ಮನ್ ಆಗ್ತಾ ಇದ್ದಾರೆ. ಇದು ವಿದೇಶ ಸಚಿವಾಲಯದಲ್ಲಿ ಕುರಿತಿರುವಂತ ಇದು. ಆಮೇಲೆ 2027 ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ದೊಡ್ಡ ಒಂದು ರೋಲ್ ಹಿ ಮೈಟ್ ಬಿ ಪ್ಲೇಯಿಂಗ್. ಯಾಕಂದ್ರೆ ನಮೀಬಿಯಾ, ಜಿಂಬಾಬ್ವೆ, ಸೌತ್ ಆಫ್ರಿಕಾ ಇಸ್ ದ ನೆಕ್ಸ್ಟ್ ಅವೆನ್ಯೂ ಫಾರ್ ದ 2027 ಕ್ರಿಕೆಟ್ ವರ್ಲ್ಡ್ ಕಪ್. ಸೊ ಅದರಲ್ಲಿ ಭಾಗಿದಾರಿ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು. 24ಕ್ಕೆ ವಿಜಯವಾಡಲ್ಲಿ ಇರೋದು. ಸೊ ಅವರ ಎಷ್ಟು ಜನ ಸಹೋದರಿದಾರೋ, ವೆಲ್ ವಿಷರ್ಸ್ ಇದಾರೋ, ನೀವೆಲ್ಲ ಬನ್ನಿ. ಗ್ರೆನಡಾ ದೇಶದ ರಾಯಭಾರಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಆಮೇಲೆ ಸಿಯೆರಾ ಲಿಯೋನೆ ರಾಯಭಾರಿಗಳು ಬರ್ತಾ ಇದ್ದಾರೆ. ಬಹಳ ಜನ, ಬಹಳ ಅಫಿಷಿಯಲ್. ನಾನು ಕೂತ್ಕೊಳ್ಳೋಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ದೇವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ದೊಡ್ಡ ದೊಡ್ಡ ಲೆಜೆಂಡ್ಸ್, ದೊಡ್ಡ ದಿಗ್ಗಜ ಜೊತೆ ಇವತ್ತು ಸ್ಥಾನ ಸಿಕ್ಕಿದೆ. ಸೀಟ್ ಹಂಚ್ಕೊಳ್ಳಿ, ಟೇಬಲ್ ಸೀಟ್ ಹಂಚ್ಕೊಳ್ಳಿ ಅಂದ್ರೆ ಖುಷಿ ಆಗ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಸುರೇಶ್ ಅವರು. ಇವತ್ತು ಸಾಹೇಬ್ರು ಹೇಳಿದ್ರು, ಅವ್ರಿಗೆ ಎಂಥ ಒಂದು ವರ್ಲ್ಡ್ ಲೆವೆಲ್ ಸ್ಥಾನ ಸಿಕ್ಕಿದೆ ಅಂತ ಇಟ್ಕೊಂಡು ಇವತ್ತು ಬಹಳ ಒಳ್ಳೆ ದಿನ. ಯಾಕಂದ್ರೆ ಒಳ್ಳೆ ಸುದ್ದಿ ಕೇಳಿ. ಯಾಕಂದ್ರೆ ಈ ಸುದ್ದಿ ಕೇಳೋದಕ್ಕೆ ದಾರಿ ಮಾಡೋದೇ ಸುರೇಶ್ ಗೌಡ್ರು ಹೇಳ್ತಾರೆ. ನನಗೆ ಚಿಕ್ಕವರು, ನನ್ನ ತಮ್ಮದು ಸರ್, ನನಗೆ ದೊಡ್ಡವರು, ಅಣ್ಣಂದ್ರು ಸರ್, ಎಲ್ಲರಿಗೂ ನಾನು ಅಷ್ಟೇ ಪ್ರೀತಿ ನೋಡ್ಕೊತೀವಿ. ಕಷ್ಟ ಬಂದಾಗಷ್ಟು ನಾನು ಜ್ಞಾಪಿಸ್ಬಿಡಿ, ಸುಖ ಬಂದಾಗ ನಾನು ಮರ್ತ್ಬಿಡಿ ಹೇಳ್ತಾರೆ. ಅಂತ ಹಾಗಾಗಿ ಅಂಥವ್ರು ಚಿಕ್ಕ ವಯಸ್ಸಲ್ಲೇ ಬಹಳ ಎತ್ತರದ ಸಾಧನೆ ಮಾಡಿದ್ದಾರೆ. ಅವ್ರ ಬಗ್ಗೆ 2 ಸೆಕೆಂಡ್ ಹೇಳಕ್ಕಾಗಲ್ಲ. ಒಂದೇ ಒಂದು ಮಾತು ಹೇಳ್ಬೋದು, ಅವ್ರ ದೇವರು 100 ವರ್ಷ ಆಯುಳ ಆರೋಗ್ಯ ಕೊಟ್ಟು ರಾಜಕಾರಣದಲ್ಲಿ ಜಗತ್ತಿನ ಸಿಗಲಿ, ಜನರ ಸೇವೆ ಅವರು ಮಾಡಲಿ ಅಂತ ಈ ಸಲಹೆ ಕೊಡ್ತೀವಿ. ಈ ಒಂದು ಸಮಯದಲ್ಲಿ ನನ್ನ 2 ಮಾತಾಡೋಕೆ ಅವಕಾಶ ಇದೆ. ನನಗೆ ಒಂಥರ ಹೇಳ್ಬಾರ್ದು, ನಾವು ನಮ್ಗೆ ಗಂಡು ಮಕ್ಕಳಿದ್ದಾರೆ, ಇಬ್ಬರು ನಮ್ಗೆ ದೇವರ ಸಮಾನ ನಮ್ಮನ್ನು ನೋಡ್ಕೊತಾ ಇದ್ದಾರೆ. ನಮ್ಮ ನಾಗೇಶ್ವರ ಇಡೀ ಪುರ ನೋಡ್ಕೊಬೇಕಾಯ್ತಾ, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಇಬ್ಬರು ಮಕ್ಕಳು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನನಗೆ ಸಂತೋಷದ ವಿಷಯ ಅಂದರೆ, ಅವನು ಇನ್ನೂ ಮುಂದೆ ಇದೇ ಥರನೇ ಬೆಳೀತಾ ಸಾರ್ವಜನಿಕರ ಸೇವೆ ಮಾಡಿಕೊಂಡು ಆರಾಮಾಗಿ ಸಾರ್ವಜನಿಕ ಸೇವೆಗೆ ಬಡ ಬಗ್ಗರಿಗೆ ಏನು ಸಹಾಯ ಮಾಡಬೇಕಾದ್ರೆ ಇರೋರು ಬಿಟ್ಟು ಇಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರೆ ಅವ್ರು ನೆನ್ಸ್ಕೊಂತಾರೆ. ಇದ್ದವ್ರಿಗೆ ಏನು ಕೊಟ್ರೆ ನೆನ್ಸ್ಕೊಳಲ್ಲ.
ಇದರಿಂದ ಆ ಮನಸ್ಸು ದೇವರು ಅವನಿಗೆ ಜನ್ಮ ಜನ್ಮದ ಅವನು ಇರುವುದರ ತನಕ ಈ ಸೇವೆ ಮಾಡ್ತಾ ಇರಲಿ ಅಂತೂ ನಾನು ಒಂದು 2 ಮಾತುಗಳನ್ನ ಆಡಿ ಮುಗಿಸುತ್ತೇನೆ. ಅನ್ಕೋಬೇಕು ಅವರು ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಅವರ ಸಂಸಾರಕ್ಕೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಈ ತರ ಎಲ್ಲರಿಗೂ ಸೇವೆ ಮಾಡೋ ಮನೋಭಾವ ಕೊಡ್ಲಿ. ಪೇಟ ಸರಿಯಾಗಿ ಹಾಕಿ ಸರ್, ಪೇಟ ಕರೆಕ್ಟ್ ಆಗಿರ್ಬೇಕು. ಅಭಿಜಿತ್ ಸರ್ ಬೇರೆ ಪೇಟ ಕೊಡಿ. ಹಾ ಇಡಿ ಇಡಿ ಇಡಿ. ಹಾ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ತಟ್ಟಬೇಕು, ಹಾಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು. ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸುರೇಶ್ ಗೌಡರ ಬಹುದಿನಗಳ ಒಂದು ಆಸೆ ಏನಂದ್ರೆ, ನಾವು ಕೇಳ್ಕೊಂಡಂಗೆ ಅವರು ಈ ಸರಿ ಒಂದು 5 ಜನಕ್ಕೆ ಕಲಾವಿದರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಗಳಿಗೆ ಸಹಾಯ ಮಾಡುವಂತ ಶಕ್ತಿ ಭಗವಂತ ಅವರು ಕೊಡ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್ ತುಂಬಾನೇ ಖುಷಿ ಆಗ್ತಾ ಇದೆ. ಅದ್ರ ಅಲ್ದೇನೆ ಪ್ರೊಡ್ಯೂಸರ್ ಸರ್ ಬರ್ತ್ಡೇ ಇದೆ ಇವತ್ತು. ಸೊ ಅವ್ರಿಗೆ ನನ್ನ ಕಡೆಯಿಂದ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು. ಹಾಗೆ ಇವತ್ತು ಇನ್ನೊಂದು ಸರ್ ಹೇಳ್ತಾರೆ ಏನು ಅಂತ, ಇನ್ನೊಂದು ಸರ್ಪ್ರೈಸ್ ಇದೆ ಅಂತಾನು ಹೇಳಿದ್ದಾರೆ. ಸೊ ನಾನು ಸಹ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ನಾನು ಇದಕ್ಕಿಂತ ಮುಂಚೆ ರವಿಗಣಿ ಸರ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಗಿಣಿ ಹೇಳಿದ ಕತೆ ಸಿನಿಮಾ ಮಾಡಿದ್ದೆ. ಸೊ ಇದು ನಂದು 2ನೇ ಸಿನಿಮಾ. ಹಾ ಸರ್, ಇಲ್ಲ ಒಪ್ಕೊಂಡೆ. ಯಾಕಂತಂದ್ರೆ ಎಲ್ಲಾ ಸಿನಿಮಾದಲ್ಲೂ ಸಹ ಹೀರೋಗೆ ಸ್ಪೇಸ್ ಇರೋಷ್ಟು ಹೀರೋಯಿನ್ಗೆ ಇರಲ್ಲ. ಬಟ್ ಈ ಸಿನಿಮಾದಲ್ಲಿ 50-50 ಇದೆ. ಸೊ ಅದರಿಂದ ನನಗೆ ತುಂಬಾನೇ ಓಕೆ ಅನಿಸ್ತು ಈ ಒಂದು ಪ್ರಾಜೆಕ್ಟ್. ಸರ್ ಅದೆಲ್ಲ ಸಸ್ಪೆನ್ಸ್. ಇಲ್ಲ ಅದೆಲ್ಲ ಸಸ್ಪೆನ್ಸ್. ಇಲ್ಲ ಅದೆಲ್ಲ ಸಸ್ಪೆನ್ಸ್ ಇದೆ ಸರ್. ಆದಷ್ಟು ಬೇಗ ಇನ್ನೊಂದು ಪ್ರೆಸ್ ಮೀಟ್ ಇಟ್ಟು ಹೇಗಿದೆ ಕ್ಯಾರೆಕ್ಟರ್ ಅಂತೆಲ್ಲ ಹೇಳ್ತೀವಿ. ಇದು ನಮ್ಮ ಫಸ್ಟ್ ಮೊದಲು ನಮ್ಮ ಸುರೇಶ್ ಗೌಡರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ಭಗವಂತ ಇನ್ನೂ 100 ವರ್ಷ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಸುಖವಾಗಿ ಕಾಪಾಡಿದ ಈ ಸಮಯದಲ್ಲಿ ನಾನು ಆ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಇನ್ನು ನಾನು ಮೊನ್ನೆ ಅವ್ರ ಜೊತೆ ಒಂದು ಫಂಕ್ಷನ್ ಹೋಗ್ಬೇಕಾದ್ರೆ ಕಾರಲ್ಲಿ ಸರ್ ಒಂದೆರಡು ಸಾಂಗ್ಸ್ ಕೇಳಿಸ್ತೀನಿ ಹೇಳ್ತೀರಾ ಹಾಗೆ ಅಂತ ಸಾಂಗ್ ಕೇಳಿದೆ. ಯಾವ ಸಿನಿಮಾದ ಸರ್ ಇದು? ಸರ್ ಇದು ನಾನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸರ್. ನೀವು ಆ ಸಾಂಗ್ನ ಕೇಳಿದಾಗ ನನ್ನ ಮಾತು ನೀವು ನಿಜ ಹೌದು ಅನ್ಕೋತೀರಿ. ಅಷ್ಟು ಚೆನ್ನಾಗಿದೆ ಸಾಂಗು. ನೋ ಡೌಟ್ ಬಹಳ ಜನಪ್ರಿಯತೆ ಗಳಿಸುವಂತಹ ಸಾಂಗ್ಸ್ ಅವು. ಮೆಲೋಡಿ ಆಗ್ಬೋದು, ರ್ಯಾಪ್ ಸಾಂಗ್ ಆಗ್ಬೋದು, ಪ್ರತಿಯೊಂದು ನಾನು ಕೇಳಿದಾಗ ಯಾರು ಸರ್ ಡೈರೆಕ್ಟ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ, ನಿಜವಾಗ್ಲೂ ಆ ಸಾಂಗಲ್ಲೇ ಗೊತ್ತಾಗುತ್ತೆ ಇವ್ರ ಟೇಸ್ಟ್ ಇದೆ, ಹಾಗೆ ಆ ಸಿನಿಮಾ ಪ್ರೆಸೆಂಟ್ ಮಾಡ್ಬೋದು ಅಂತ. ಹಾಗಾಗಿ ಆಮೇಲೆ ಹೇಳಿದ್ರು ಇಲ್ಲ ಸರ್ ನಾನು ವಿತೌಟ್ ಪರ್ಮಿಷನ್ ನಾನು ಡಿಸೈಡ್ ಮಾಡಿದ್ದೀನಿ, ನೀವು ಕೂಡ ಈ ಸಿನಿಮಾದಲ್ಲಿ ಇದ್ದಿದ್ರು. ಇಟ್ಸ್ ಮೈ ಪ್ಲೆಜರ್, ಇಟ್ಸ್ ಮೈ ಲಕ್ ಅನ್ಕೋತೀನಿ. ಖಂಡಿತವಾಗ್ಲೂ ನಾನು ಕೂಡ ತುಂಬ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ ಆ ಸಿನಿಮಾ ಇದು ಶುರುವಾಗುತ್ತೆ, ನನಗೆ ಎಂಥ ಪಾತ್ರ ಅಂತ. ಈ ಸಮಯದಲ್ಲಿ ಕಾದಲ್ ತುಂಬ ದೊಡ್ಡ ಜನಪ್ರಿಯತೆ ಗಳಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.